ದೇವರಾಜ್ ಅರಸು ಅವರ ಇತಿಹಾಸ ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಕಾಂಗ್ರೆಸ್ ಸರ್ಕಾರ 2016ನೇ ಇಸ್ವಿಯಲ್ಲಿ ಡಿ ದೇವರಾಜ್ ಅರಸುರವರ ಶತದಿನೋತ್ಸವವನ್ನು ಸರ್ಕಾರ ತುಂಬಾ ಅದ್ದೂರಿಯಾಗಿ ಆಚರಿಸಿತ್ತು. ಅವರು ದೈವಾಧೀನರಾದ 40 ವರ್ಷಗಳ ನಂತರ ಅವರನ್ನು ಜೀವಂತವಾಗಿರಿಸುವಲ್ಲಿ, ಸಮಾಜದಲ್ಲಿರಿಸುವಲ್ಲಿ ಕೇಂದ್ರ ನಾರು ಮಂಡಳಿಯ ಸದಸ್ಯ ಕೃಷ್ಣಮೂರ್ತಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಏರ್ಪಡಿಸಿದ್ದ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ 110ನೇ ಜನ್ಮದಿನವನ್ನು ತಾಲೂಕು ಆಡಳಿತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅರಸು ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶೋಷಿತ ಸಮುದಾಯದ ಏಳಿಗೆಗೆ ಶ್ರಮಿಸಿದಂಥವರು 15 ಆಗಸ್ಟ್ 2025ನೇ ತಾರೀಕು ಹುಣಸೂರಿನಲ್ಲಿ ಕಲ್ಲಳ್ಳಿಯಲ್ಲಿ ಜನಿಸಿದ ಇವರು ತಂದೆ ಹೆಸರು ಕೂಡ ದೇವರಾಜ್ ಅರಸು, ತಾಯಿ ಚೆತ್ತಮ್ಮ ದಂಪತಿಗಳ ಮಗನಾಗಿದ್ದು ಇವರು ಮೈಸೂರಿನ ಅರಸು ಮನೆತನದ ಸಂಬಂಧಿಕರು ಕೂಡ ಆಗಿದ್ರು ಅಂತ ಹೇಳಿದರು. ಮುಖ್ಯಮಂತ್ರಿ ಅವಧಿಯಲ್ಲಿ ತುಳಿತಕ್ಕೆ ಒಳಗಾದ ಶೋಷಿತ ಸಮುದಾಯಗಳನ್ನು ಎತ್ತಿ ಹಿಡಿದ್ರು. ಸಂದರ್ಭದಲ್ಲಿ ಕಾಂತರಾಜ್ ಅರಸು ಅವರು ಕೂಡ ಮಾತನಾಡಿದರು. ಸಂದರ್ಭದಲ್ಲಿ ಇನ್ನುಳಿದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ಈ ಸಂದರ್ಭದಲ್ಲಿ ಗ್ರೇಟು ತಹಶೀಲ್ದಾರ್ ಸುಮತಿ, ಶಿರಸ್ತೇದಾರ್ ಅಂಬುಜಾಕ್ಷಿ, ತಾಲೂಕು ಕಚೇರಿಯ ವತ್ಸಲ, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಶ್ರೀನಾಥ್ ಬಾಬು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದೊಡ್ಡೇಗೌಡ, ಕಮಲಾಸ್, ವರ್ಣಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಪ್ಪ ಬಗರು, ಹುಕುಂ ಕಮಿಟಿಯ ಸದಸ್ಯ ಟಿ.ಎಚ್. ಗುರುದತ್, ಸವಿತಾ ಸಮಾಜ ತಾಲೂಕು ಅಧ್ಯಕ್ಷ ಧನಂಜಯ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಗಂಗಣ್ಣ, ಪ್ರಕಾಶ್, ಕಾಂತರಾಜ್ ಅರಸ್, ಶಂಕರ್ರಾಜ್ ಅರಸ್, ಚಿಕ್ಕರಾಜು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಲಯ ಪಾಲಕರಾದ ಬಸವರಾಜ್ ಶೆಟ್ಟಿ, ಹರೀಶ್, ಸುಮಲತಾ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿಗಳು, ವಿವಿಧ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಇನ್ನುಳಿದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಾಗದೇ ಇರುವುದು ತುಂಬಾ ನೋವಿನ ಸಂಗತಿಯಾಗಿದೆ ಅಂತ ಹೇಳಿದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಫೋಟೋ ಅಂತ ಯಾರು ಗೊತ್ತಿಲ್ಲ. ಸರ್ ಕ್ಯಾಂಪ್ ಚೆನ್ನಾಗಿದೆ. ಸೈಡಿಂದ ಹಾಕಿ ಸರ್, ಸೈಡಿಂದ ಹಾಕಿ ಸರ್. ಅದೊಂದು ಶಕ್ತಿ, ಆ ಹೆಸರು
ಕೇಳೋದಕ್ಕೆ ಮತ್ತೆ ಹೇಳೋದಕ್ಕೆ ಬೈ ರೋಮಾಂಚನ ಆಗುತ್ತೆ. ನಾವು ಅತ್ಯಂತ ಚಿಕ್ಕ ವಯಸ್ಸಿನ ಯುವಕರು ಅವ್ರ ಆಡಳಿತವನ್ನ ನಾವು ನೋಡಿಲ್ಲ, ಆದ್ರೆ ಕೇಳಿದ್ದೀವಿ. 2016ರಲ್ಲಿ ಅವರ ಶತಮಾನೋತ್ಸವವನ್ನು ಇಡೀ ರಾಜ್ಯಾದ್ಯಂತ ವೈಭವವಾಗಿ ಕರ್ನಾಟಕ ಸರ್ಕಾರ ಆಚರಣೆ ಮಾಡಿದೆ. ಅವರು ದೈವಾಧೀನರಾಗಿ 40 ವರ್ಷಗಳ ನಂತರನೂ ಕೂಡ ಈ ಸಮಾಜದಲ್ಲಿ ಜೀವಂತವಾಗಿ ಇಡುವಂತ ಕೆಲಸಗಳನ್ನ ಅವರು ಮಾಡಿದ್ರು. ಈ ಸಮಾಜವು ಕೂಡ ಸ್ಮರಣೆಯನ್ನ ಮಾಡ್ತಾ ಇದೆ. ಅದು ನಮ್ಮ ದೈವ. 1915 ಆಗಸ್ಟ್ 20ನೇ ತಾರೀಕು ಹುಣಸೂರಿನ ಕಲ್ಲಳ್ಳಿನಲ್ಲಿ ಅವರ ಜನ್ಮ ಆಗುತ್ತೆ. ಅವ್ರ ತಂದೆ ಹೆಸರು ಕೂಡ ದೇವರಾಜ ಅರಸು ಅಂತಾರೆ. ತಾಯಿ ಚಿಕ್ಕಮ್ಮಣ್ಣಿ. ಅರಸು ಮನೆತನದ ಒಂದು ಸಂಬಂಧಿಕರು ಅವರು ಅರಸು ವಿದ್ಯಾಸಂಸ್ಥೆಯಲ್ಲಿ ಮೈಸೂರು ಮಹಾರಾಜ ಕಾಲೇಜು ಅಂತ ಏನಿದೆ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ನಂತರ ಅವರು ಕೃಷಿ ಕೆಲಸಕ್ಕೆ ಹೋಗ್ಬಿಡ್ತಾರೆ. ವಿದ್ಯಾಭ್ಯಾಸವನ್ನ ಮಾಡಿದ್ರು ಕೂಡ ಅವರ ಗಮನ ಕೃಷಿ ಕಡೆ ಸೆಳೆಯುತ್ತೆ. ನಂತರ ಹಲವು ವ್ಯಕ್ತಿಗಳ ಪ್ರೇರೇಪಣೆಗೊಳಪಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತ ಅವಕಾಶಗಳನ್ನ ಬಲವಂತವಾಗಿ ಒಪ್ಕೊಳ್ತಾರೆ. ಅವರೇ ಇಚ್ಛೆ ಪಟ್ಟು ಬಂದಿದ್ದಲ್ಲ, ಅವರ ಸಂಪೂರ್ಣ ಜ್ಞಾನ ಗಮನ ಕೃಷಿ ಕಡೆ ಇರುತ್ತೆ. ಆಕಸ್ಮಿಕವಾಗಿ ರಾಜ್ಯ ಕೃಷಿ ಕ್ಷೇತ್ರಕ್ಕೆ ಅವರು ಬರ್ತಾರೆ. ಸ್ಥಳೀಯ ಸಂಸ್ಥೆ ಮತ್ತೆ ವಿಧಾನಸಭೆ ಈ ರೀತಿ ಸತತ 28 ವರ್ಷಗಳ ಕಾಲ ಈ ರಾಜ್ಯದ ವಿಧಾನಸಭೆಯ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾರೆ. 1949ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ಹೊಂದಿಕೊಂಡಾಗ ನಿಜಕ್ಕೂ ಕೂಡ ಒಂದು ತ್ರಾಸದಾಯಕ ಸಂದರ್ಭ. ಒಂದು ಕಡೆ ಅಜ್ಞಾನ, ಒಂದು ಕಡೆ ಬಡತನ, ಒಂದು ಕಡೆ ಜಾಗೃತಿಯಿಂದ ದೂರ ಇದ್ದಂತ ಸಮಾಜಗಳು ಎಲ್ಲವನ್ನು ಕೂಡ ಅತ್ಯಂತ ಬಾಲ್ಯದಲ್ಲಿ ಕಂಡಂತ ದೇವರಾಜ ಅರಸು ಅವರು ಸಿಕ್ಕಂತ ಅವಕಾಶವನ್ನ ಬಹಳ ಬುದ್ಧಿವಂತಿಕೆಯಿಂದ ಸದುಪಯೋಗ ಮಾಡಿಕೊಳ್ತಾರೆ. ಪ್ರತಿ ಕ್ಷಣವೂ ಕೂಡ ಈ ತಳ ಸಮುದಾಯಗಳ ಬಗ್ಗೆ, ಶೋಷಣೆಗೊಳಗಾಗಿರೋರ ಬಗ್ಗೆ, ಬಡವರ ಬಗ್ಗೆ, ಅವಿದ್ಯಾವಂತರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಅಷ್ಟೇ ಜರೂರಾಗಿ ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಕಾನೂನುಗಳನ್ನ ಸರ್ಕಾರದ ಮಟ್ಟದಲ್ಲಿ ತಂದು ಅವರ ಜೀವನ ಸುಧಾರಣೆಗೆ ಕಾರಣ ಆಗ್ತಾರೆ. ಒಂದಷ್ಟು ಅದ್ಭುತವಾದಂತಹ ಕಾರ್ಯಕ್ರಮಗಳು. ಅವತ್ತು ದಬ್ಬಾಳಿಕೆ ಶೋಷಣೆಯಿಂದ ಈ ರಾಜ್ಯ ನಲುಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾರು ಬೇರೆಯವರ ಜಮೀನಿನಲ್ಲಿ ಉಳುಮೆಯನ್ನ ಮಾಡ್ತಾ ಇದ್ರು ಅವ್ರಿಗೆ ಭೂಮಿ ಕೊಡಿಸುವಂತ ಒಂದು ದಕ್ಷ ನಿರ್ಧಾರವನ್ನ ದೇವರಾಜ ಅರಸು ಮಾಡಿದ್ರು. ಅದನ್ನ ಭೂ ಸುಧಾರಣೆ ಕಾಯ್ದೆ ಅಂತ ಹೇಳಿ ತಂದು ಯಾರು ಭೂಮಿಯನ್ನ ಉಳುಮೆ ಮಾಡ್ತಾರೆ ಅವ್ರಿಗೆ ಭೂಮಿಯನ್ನ ಕೊಡುವಂತ ಕೇವಲ ಆಶ್ವಾಸನೆ ಮಾಡಲಿಲ್ಲ, ಅದನ್ನ ಸಾಂವಿಧಾನಿಕ ರೂಪ ಕೊಟ್ಟು ಆ ಜಮೀನನ್ನ ಕೊಡಿಸೋವರೆಗೂ ಕೂಡ ರಕ್ಷಣೆಯ ರೂಪದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತರು ಅದನ್ನು ನಿಭಾಯಿಸ್ತಾರೆ. ಇವತ್ತಿನ ಸರ್ಕಾರಗಳು ಸಾವಿರಾರು ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ, ಆದ್ರೆ ಅನುಷ್ಠಾನ ಮಾಡೋದ್ರಲ್ಲಿ 10 ವರ್ಷಗಳು ಕೂಡ ಆ ಯೋಜನೆಗಳಾಗಿ ಉಳಿದಿದ್ದಾರೆ. ದೇವರಾಜ ಅರಸು ಆ ಕೆಲಸವನ್ನ ಮಾಡಲಿಲ್ಲ. ಯಾವ ಯೋಜನೆಯನ್ನು ತಂದ್ರು ಅದನ್ನ ಅನುಷ್ಠಾನ ಮಾಡೋವರೆಗೂ ಕೂಡ ಅವರು ಉತ್ಸಾಹವನ್ನ ಕಳ್ಕೊಳ್ಳಿಲ್ಲ, ವಿಮುಖರಾಗಲಿಲ್ಲ. ಅಂತ 10 ಯೋಜನೆಗಳು. ಜೀತ ಪದ್ಧತಿ ಈ ಸಮಾಜದಲ್ಲಿ ಇದ್ದಂತ ಅನಿಷ್ಟ ಪದ್ಧತಿ. ಆ ಜೀತ ಪದ್ಧತಿಯನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತಾಕುವಂತ ಪ್ರಯತ್ನವನ್ನ ಅಂದಿನ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಮಾಡಿದ್ರು. ಒಂದು ಬಡತನ, ಇವತ್ತು ವೃದ್ಧಾಪ್ಯ ವೇತನ, ವಯಸ್ಸಾಗಿರ್ತಕ್ಕಂಥ ಜೀವನ ಪರಿಸ್ಥಿತಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅವರೆಲ್ಲರೂ ಕೂಡ ವೃದ್ಧಾಪ್ಯ ವೇತನವನ್ನ ಕಲ್ಪಿಸಿಕೊಟ್ಟು ಅವರ ಅಂತ್ಯದ ಬದುಕಿನಲ್ಲಿ ಅವರಿಗೆ ಆಶ್ರಯ ಆಗಬೇಕಂತಕ್ಕಂಥ ಕಲ್ಪನೆಯನ್ನ ಮಾಡಿ ಅವರಿಗೆ ವೃದ್ಧಾಪ್ಯ ವೇತನವನ್ನ ಕೊಡಿಸುವಂತ ಯೋಜನೆಯನ್ನು ಜಾರಿಗೆ ತಂದ್ರು. ಗುಡಿಸಲು ಮುಕ್ತ ಇವತ್ತು 80% ಜನಗಳಿಗೆ